ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಮತ್ತೊಮ್ಮೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋ ಕ್ಲಾಸಲ್ಲಿ ನಾನು ಸಮಾಂತರ ಶ್ರೇಣಿಗಳು ಈ ಅಧ್ಯಾಯದಿಂದ 4 ಅಂಕದ 5 ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಇವತ್ತಿನ ವಿಡಿಯೋ ಕ್ಲಾಸಲ್ಲಿ ಈ ರೀತಿಯ ಇನ್ನೂ ಹೆಚ್ಚು ಲೆಕ್ಕಗಳನ್ನು ತಿಳಿದುಕೊಳ್ಳೋಣ. 6ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42 ಆಗಿದೆ. ಮೊತ್ತ ಅಂತಂದರೆ ಎಸ್ ಬೆಲೆ ಕೊಟ್ಟಿರ್ತಾರೆ. ಸೊ 6 ಪದಗಳ ಮೊತ್ತ 42. ಶ್ರೇಣಿಯ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3. 10ನೇ ಪದ ಮತ್ತು 30ನೇ ಪದ ಇವೆರಡರ ಅನುಪಾತ 1:3. ಆದರೆ ಶ್ರೇಣಿಯ 13ನೇ ಪದವನ್ನು ಕಂಡುಹಿಡಿಯಿರಿ. A13 ಈ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಶ್ರೇಣಿಯ ಯಾವುದೇ ಪದ ಆಗಿರಲಿ ಅದನ್ನು ಕಂಡುಹಿಡಿಯಲು ಮೊದಲು ನಾವು ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕಾಗುತ್ತದೆ. ಬನ್ನಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ದತ್ತಾಂಶಗಳಿಂದ ಎ ಮತ್ತು ಡಿ ಬೆಲೆ ಕಂಡುಹಿಡಿಯೋಣ. 6 ಪದಗಳ ಮೊತ್ತ 42. ಇಲ್ಲಿ SN ಸೂತ್ರವನ್ನು ಅಪ್ಲೈ ಮಾಡಬೇಕು. SN ಸೂತ್ರ ಏನಾಗಿದೆ? n/2 2a + n - 1 × d. ಇಲ್ಲಿ 6 ಪದಗಳು ಎಂದು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ n ಬೆಲೆ 6ಅನ್ನು ಆದೇಶಿಸಿ. ಇಲ್ಲಿ ಕೂಡ n ಇದೆ, ಅದರ ಬೆಲೆ 6. ಸೊ 2 1 2, 2 3 6. ಇದು 3 2a, 6ರಿಂದ 1 ಹೋದರೆ 5d = 42. ಸೊ 3ಅನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ ಇದು 42/3 ಆಗುತ್ತದೆ. ಇಲ್ಲಿ 42ಅನ್ನು 3ರಿಂದ ಭಾಗಿಸಿದಾಗ 14 ಬರುತ್ತೆ. 2a + 5d = 14. ಇದು ಸಮೀಕರಣ 1 ಆಗಿರಲಿ. 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3. A10 A30 ಇದರ ಅನುಪಾತ 1:3. ಇದು ಈ ರೀತಿ ಕೂಡ ಬರೆಯಬಹುದು. A10 ಅಂದರೆ a + 9d, A30 ಅಂದರೆ a + 29d = 1/3. ಈ ನೆಕ್ಸ್ಟ್ ಹಂತದಲ್ಲಿ ಇದನ್ನು ಒರೆ ಗುಣಾಕಾರ ಮಾಡಿ. 3 × a 3a, 3 9 27d, a × 1 a, 29 29d. ನೆಕ್ಸ್ಟ್ ಹಂತದಲ್ಲಿ ಎ ಅನ್ನು ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿ, ಡಿ ಅನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡಿ. ಸೊ 3a ಎ ಲೆಫ್ಟ್ ಸೈಡಿಗೆ ಬಂದರೆ -a = 29d, 27dಯನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ -27d ನಮಗೆ ಸಿಗುತ್ತದೆ. 3ರಿಂದ 1aಯನ್ನು ಮೈನಸ್ ಮಾಡಿದಾಗ 2a, 29ರಿಂದ 27 ಮೈನಸ್ ಮಾಡಿದಾಗ 2d. 2 2 ಕ್ಯಾನ್ಸಲ್ ಆಗುತ್ತದೆ. ಇಲ್ಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಎರಡೂ ಸಮವಾಗಿವೆ. ಇದು ಸಮೀಕರಣ 2 ಆಗಿರಲಿ. ಈ ಸಮೀಕರಣ 2ಅನ್ನು 1ರಲ್ಲಿ ಆದೇಶಿಸಿ, ಅಂದರೆ ಎ ಜಾಗದಲ್ಲಿ ಡಿ ಆದೇಶಿಸಿ ಅಥವಾ ಡಿ ಜಾಗದಲ್ಲಿ ಎ ಅನ್ನು ಆದೇಶಿಸಿ. ಸಮೀಕರಣ 1 2a + 5d = 14. 2d 5d 7d = 14. d = 14/7. 7 1 7 2 14. ಡಿ ಬೆಲೆ 2. ಸೊ ಸಮೀಕರಣ 2ರಿಂದ ಎ ಮತ್ತು ಡಿ ಎರಡೂ ಸಮವಾಗಿವೆ. ಸೊ ಡಿ ಬೆಲೆ 2 ಇದ್ದರೆ ಎ ಬೆಲೆ ಕೂಡ 2 ಆಗುತ್ತದೆ. ಎ ಬೆಲೆ 2, ಡಿ ಬೆಲೆ 2ಅನ್ನು ಇದರಲ್ಲಿ ಆದೇಶಿಸಿ. 2 + 12 24, 24 + 2 26. ಸೊ 13ನೇ ಪದ 26 ನಮಗೆ ಸಿಕ್ಕಿದೆ. ಈಗ ನೆಕ್ಸ್ಟ್ ಪೇಜಲ್ಲಿ 7ನೇ ಪ್ರಶ್ನೆಯನ್ನು ಬಿಡಿಸೋಣ. ಈಗ ನೆಕ್ಸ್ಟ್ 7ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24. 4ನೇ ಪದ ಮತ್ತು 8ನೇ ಪದ ಇದರ ಮೊತ್ತ 24 ಹಾಗೂ 6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44. 6ನೇ ಪದ 10ನೇ ಪದ ಇದರ ಮೊತ್ತ 44. ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಇದೆ. ಸೊ ಇಲ್ಲಿ a + d a + 2d ಇದು ಸಮಾಂತರ ಶ್ರೇಣಿ ಆಗಿರಲಿ. ಇದನ್ನು ನಾವು ಕಂಡುಹಿಡಿಬೇಕು ಮತ್ತು ಶ್ರೇಣಿಯ 25ನೇ ಪದ ಇದು ಕೂಡ ಕಂಡುಹಿಡಿಬೇಕು. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ 24. 4ನೇ ಪದ a + 3d, 8ನೇ ಪದ a + 7d = 24. a + a 2a, 3d + 7d 10d = 24. ಈ ಸಮೀಕರಣವನ್ನು 2ರಿಂದ ಭಾಗಿಸಿ.
ಎ ಪ್ಲಸ್ 5D ಇಸ್ ಈಕ್ವಲ್ ಟು 12. ಇದು ಸಮೀಕರಣ 1 ಆಗಿರಲಿ. ಹಾಗೂ ಶ್ರೇಣಿಯ 6ನೇ ಪದ ಮತ್ತು 10ನೇ ಪದ ಇದರ ಮೊತ್ತ 44 ಎಂದು ಕೊಟ್ಟಿದ್ದಾರೆ. 6ನೇ ಪದ ಎ ಪ್ಲಸ್ 5D, 10ನೇ ಪದ ಎ ಪ್ಲಸ್ 9D ಇಸ್ ಈಕ್ವಲ್ ಟು 44. ಎ ಪ್ಲಸ್ ಎ 2A, 5D ಪ್ಲಸ್ 9D 14D. ಈ ಸಮೀಕರಣವನ್ನು 2ರಿಂದ ಭಾಗಿಸಿ. 2 1 2A, 2 7 14, 2 22 44. ಇದು ಸಮೀಕರಣ 2 ಆಗಿರಲಿ. ಸಮೀಕರಣ 2ಅನ್ನು 1ರಿಂದ ಕಳೆಯಿರಿ. ಇದು ಸಮೀಕರಣ 1, ಇದು ಸಮೀಕರಣ 2. ಈ ಸಮೀಕರಣದಿಂದ ಈ ಸಮೀಕರಣವನ್ನು ಮೈನಸ್ ಮಾಡಬೇಕಾಗಿರುವುದರಿಂದ ಕೆಳಗಿನ ಸಮೀಕರಣದ ಪದಗಳ ಚಿಹ್ನೆಗಳನ್ನು ಬದಲಾಯಿಸಿ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 7D ಮೈನಸ್ 5D 2D ಇಸ್ ಈಕ್ವಲ್ ಟು 22ರಿಂದ 12 ಹೋದರೆ 10. ಡಿ ಇಸ್ ಈಕ್ವಲ್ ಟು 10/2. 2 1 2, 2 5 10. ಸೊ ಡಿ ಬೆಲೆ 5 ಸಿಕ್ಕಿದೆ. ಈ ಡಿ ಬೆಲೆಯನ್ನು ಸಮೀಕರಣ 1 ಅಥವಾ ಸಮೀಕರಣ 2ರಲ್ಲಿ ಆದೇಶಿಸಿ. ಸೊ ಇಲ್ಲಿ ನಾನು ಸಮೀಕರಣ 1 ತಗೊಂಡಿದ್ದೇನೆ. ಡಿ ಬೆಲೆ 5ಅನ್ನು ಆದೇಶಿಸಿ. 5 5 25. ಎ ಇಸ್ ಈಕ್ವಲ್ ಟು 12 ಮೈನಸ್ 25. ಎ ಬೆಲೆ ಮೈನಸ್ 13 ಸಿಗುತ್ತದೆ. ಈ ಹಂತದಲ್ಲಿ ನಮಗೆ ಎ ಬೆಲೆ ಮತ್ತು ಡಿ ಬೆಲೆ ಸಿಕ್ಕಿದೆ. ಈಗ ಸಮಾಂತರ ಶ್ರೇಣಿಯನ್ನು ಬರಿಬೇಕು. ಸಮಾಂತರ ಶ್ರೇಣಿಯ ಮೊದಲನೇ ಪದ ಇದು ಮೈನಸ್ 13. ಇದಕ್ಕೆ ಡಿಯನ್ನು ಸೇರಿಸಿದಾಗ ಮುಂದಿನ ಪದ ಬರುತ್ತದೆ. ಇದು -8. -8ಕ್ಕೆ ಮತ್ತು 5ಅನ್ನು ಸೇರಿಸಿದಾಗ ಇದು -3. ಇದೇ ರೀತಿ ಶ್ರೇಣಿ ಮುಂದೆ ಕಂಟಿನ್ಯೂ ಆಗುತ್ತದೆ. ಸೊ ಈಗ ನೆಕ್ಸ್ಟ್ ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಬೇಕು. ಎ 25 ಈಸ್ ಈಕ್ವಲ್ ಟು ಎ ಪ್ಲಸ್ 24D. ಎ ಬೆಲೆ -13, ಡಿ ಬೆಲೆ 5. -13, 24 5 120. 120ರಿಂದ 13ಅನ್ನು ಮೈನಸ್ ಮಾಡಿದಾಗ ನಮಗೆ 107 ಸಿಗುತ್ತದೆ. ಇದು 25ನೇ ಪದ ಆಗಿದೆ. ಇದು ಶ್ರೇಣಿಯ 25ನೇ ಪದ ಆಗಿದೆ. ಇದು ಪ್ರಶ್ನೆಯಲ್ಲಿ ಕೇಳಿರುವ ಸಮಾಂತರ ಶ್ರೇಣಿ ಮತ್ತು ಇದು ಶ್ರೇಣಿಯ 25ನೇ ಪದ ಆಗಿದೆ. 8ನೇ ಪ್ರಶ್ನೆ. 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತವು 32. ಸೊ ಮಕ್ಕಳೇ, ಪ್ರಶ್ನೆಯಲ್ಲಿ ಶ್ರೇಣಿಯ 4 ಪದಗಳು ಇದ್ದರೆ ನೀವು ಈ ರೀತಿ ಶ್ರೇಣಿಯನ್ನು ಪರಿಗಣಿಸಬೇಕು. ಈ ರೀತಿ ಪದಗಳನ್ನು ನೀವು ಪರಿಗಣಿಸಿದಾಗ ನಿಮಗೆ ಉತ್ತರ ಈಸಿಯಾಗಿ ಸಿಗುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಬನ್ನಿ ಇದನ್ನು ಸರಳ ವಿಧಾನದಿಂದ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವು ಸಮಾಂತರ ಶ್ರೇಣಿ ಈ ರೀತಿ ಬರೆಯುತ್ತೇವೆ. ಇದು ಮೊದಲನೇ ಪದ, 2ನೇ ಪದ, 3ನೇ ಪದ, 4ನೇ ಪದ. ಓಕೆ, ಹಿಂದಿನ ಪದಕ್ಕೋಸ್ಕರ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಮೈನಸ್ ಮಾಡಬೇಕು. ಎ ಮೈನಸ್ ಡಿ, ಎ ಮೈನಸ್ 2D, ಎ ಮೈನಸ್ 3D. ಈ ರೀತಿಯ ಪ್ರಶ್ನೆಗಳನ್ನು ಬಿಡಿಸಲು ಇದು ಒಂದು ಸರಳ ವಿಧಾನ ಅಥವಾ ನಿಮಗೋಸ್ಕರ ಇದು ಒಂದು ಟ್ರಿಕ್ ಆಗಿದೆ. ಇಲ್ಲಿ ನಾವು ಪರಿಗಣಿಸುವ ಪದಗಳು ಎ ಮೈನಸ್ 3D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3D. ಈ ಸಮಾಂತರ ಶ್ರೇಣಿಯ ಆಲ್ಟರ್ನೇಟ್ ಪದಗಳು ಇದನ್ನು ನಾನು ಪರಿಗಣಿಸಿದ್ದೇನೆ. ಈ ಪದಗಳ ನಡುವಿನ ವ್ಯತ್ಯಾಸ ಕೂಡ ಸಮವಾಗಿದೆ. ಇದು ಕೂಡ ಸಮಾಂತರ ಶ್ರೇಣಿ ಆಗುತ್ತದೆ. ಈ ರೀತಿಯ ಸಮಸ್ಯೆಗಳನ್ನು ಬಿಡಿಸಲು ನೀವು ಈ ಪದಗಳನ್ನು ಕನ್ಸಿಡರ್ ಮಾಡಬೇಕು. ಸೊ ವಿದ್ಯಾರ್ಥಿಗಳೇ, ಎ ಮೈನಸ್ 3D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3D ಇದು ಸಮಾಂತರ ಶ್ರೇಣಿಯ 4 ಪದಗಳಾಗಿರಲಿ. 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತವು 32. ಅಂದರೆ ಈ ಪದಗಳ ಮೊತ್ತ 32. ಸೊ ನೆಕ್ಸ್ಟ್ ಹಂತ, ಈ ಪದಗಳ ನಡುವೆ ಪ್ಲಸ್ ಚಿಹ್ನೆಯನ್ನು ಹಾಕಿ. ಸೊ 4 ಪದಗಳ ಮೊತ್ತ 32. ಇಲ್ಲಿ ಎ ಎ ಎ ಎ 4A ಆಗುತ್ತದೆ. -3D ಪ್ಲಸ್ 3D ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತದೆ. ಸೊ 4A ಈಕ್ವಲ್ ಟು 32. ಎ ಇಸ್ ಈಕ್ವಲ್ ಟು 32/4. 4 1 4, 4 8 32. ಸೊ ಎ ಬೆಲೆ ಈಕ್ವಲ್ ಟು 8. ಸೊ ಈಗ ನಮಗೆ ಮೊದಲನೇ ಪದ ಸಿಕ್ಕಿದೆ. ಪ್ರಶ್ನೆಯಲ್ಲಿ ಮುಂದಿನ ಹಂತ, ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧಗಳ ಅನುಪಾತ 7:15. ಸೊ ಇಲ್ಲಿ ಮೊದಲನೇ ಪದ ಮತ್ತು ಕೊನೆಯ ಪದ, ಮೊದಲನೇ ಪದ ಕೊನೆಯ ಪದ ಇದರ ಗುಣಲಬ್ಧ ನೋಡಿ
ಎ ಮೈನಸ್ 3D ಎ ಪ್ಲಸ್ 3D ಇದರ ಗುಣಲಬ್ಧ ಮತ್ತು 2 ಮತ್ತು 3ನೇ 2 ಇದು 3 2 ಮತ್ತು 3ನೇ ಪದಗಳ ಗುಣಲಬ್ಧ ಎ ಮೈನಸ್ ಡಿ ಎ ಪ್ಲಸ್ ಡಿ ಅನುಪಾತ 7:15 ಆಗಿದೆ. ಹಾಗಾದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಇದೆ. ಓಕೆ, ಮೊದಲನೇ ಪದ ಕೊನೆಯ ಪದಗಳ ಗುಣಲಬ್ಧ, ಎರಡನೇ ಪದ ಮೂರನೇ ಪದದ ಗುಣಲಬ್ಧ, ಇದರ ಅನುಪಾತ 7:15. ಈಗ ನೆಕ್ಸ್ಟ್ ಹಂತಕ್ಕಾಗಿ ನಾವು ನಿತ್ಯ ಸಮೀಕರಣವನ್ನು ಉಪಯೋಗ ಮಾಡಬೇಕು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನೆನಪಾಯ್ತಾ ಮಕ್ಕಳೇ? ಇದು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಿ. ಓಕೆ, ಎ ಪ್ಲಸ್ ಬಿ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಮೈನಸ್ 3D ಎ ಪ್ಲಸ್ 3D, ಎ ಸ್ಕ್ವೇರ್ ಮೈನಸ್ 3D ಹೋಲ್ ಸ್ಕ್ವೇರ್. ಅದೇ ರೀತಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಅಂದರೆ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ಈ ನಿತ್ಯ ಸಮೀಕರಣವನ್ನು ನೀವು ಅಪ್ಲೈ ಮಾಡಬಹುದು, ಅಂದರೆ ನೀವು ಡೈರೆಕ್ಟಾಗಿ ಬ್ರ್ಯಾಕೆಟ್ಗಳನ್ನು ಗುಣಾಕಾರ ಮಾಡಬಹುದು. ಈಗ ನೆಕ್ಸ್ಟ್ ಒರೆ ಗುಣಾಕಾರ ಮಾಡಿ ಇದನ್ನು 15ರಿಂದ ಗುಣಿಸಿ, ಈ ಛೇದವನ್ನು 7ರಿಂದ ಗುಣಿಸಿ. ಇಲ್ಲಿ ಎ ಜಾಗದಲ್ಲಿ 8ಅನ್ನು ಆದೇಶಿಸಿ. ಈಗ ನೆಕ್ಸ್ಟ್ ಹಂತದಲ್ಲಿ 8ರ ವರ್ಗ 64 ಬರೆಯಿರಿ. ಈ 15ಅನ್ನು ಬ್ರ್ಯಾಕೆಟ್ ಒಳಗಡೆ ಇರುವ ಪದಗಳಿಗೆ ಗುಣಿಸಿ. 15 64 960, 15 9 135 ಡಿ ಸ್ಕ್ವೇರ್, 7 64 448, 7 ಗುಣಿಲೆ ಡಿ ಸ್ಕ್ವೇರ್. ಡಿ ಪದಗಳನ್ನು ಲೆಫ್ಟ್ ಸೈಡಿಗೆ ಬರೆಯಿರಿ, ಸಂಖ್ಯೆಗಳನ್ನು ರೈಟ್ ಸೈಡಿಗೆ ಬರೆಯಿರಿ. ಮೈನಸ್ 135 ಪ್ಲಸ್ 7 ಮೈನಸ್ 128 ಡಿ ಸ್ಕ್ವೇರ್ ಆಗುತ್ತದೆ. 148 ಮೈನಸ್ 960 ಮೈನಸ್ 515 ಆಗುತ್ತದೆ. ನೆಕ್ಸ್ಟ್ ಮೈನಸ್ 128ಅನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡಿ. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತದೆ. 128 4 512 ಬರುತ್ತದೆ. ಸೊ ಇದು ಡಿ ಸ್ಕ್ವೇರ್ ಬೆಲೆ ಆಗಿದೆ. ಸೊ ಡಿ ಈಸ್ ಈಕ್ವಲ್ ಟು √4, ಇದರ ಬೆಲೆ 2. ಸೊ ಈಗ ಡಿ ಮತ್ತು ಎ ಬೆಲೆಗಳನ್ನು ಸಮಾಂತರ ಶ್ರೇಣಿಯಲ್ಲಿ ಆದೇಶಿಸಿ. ಎ ಜಾಗದಲ್ಲಿ 8, ಡಿ ಜಾಗದಲ್ಲಿ 2. ಓಕೆ, ಈ ಹಂತವನ್ನು ಟ್ರೈ ಮಾಡಿ. ಇಲ್ಲಿ 3 2 6, 8ರಿಂದ 6ಅನ್ನು ಕಳೆದಾಗ 2 ಬರುತ್ತದೆ. ಇಲ್ಲಿ 8 ಮೈನಸ್ 2 6, 8 ಪ್ಲಸ್ 2 10, 3 2 6, 8 ಪ್ಲಸ್ 6 14. ಇದು ನಮಗೆ ಬೇಕಾಗಿರುವ ಸಮಾಂತರ ಶ್ರೇಣಿಯ 4 ಪದಗಳು ಆಗಿವೆ. 9ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗೂ 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ 6 ಹೆಚ್ಚಾಗಿದೆ. 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ 6 ಹೆಚ್ಚಾಗಿದೆ. ಈ ಶ್ರೇಣಿಯ ಎಷ್ಟು ಪದಗಳವರೆಗಿನ ಮೊತ್ತ 540 ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ. ಶ್ರೇಣಿಯ ಪದಗಳ ಮೊತ್ತ 540 ಆದರೆ ನಾವು n ಬೆಲೆ ಕಂಡುಹಿಡಿಬೇಕು. ಈ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸೊ ಪ್ರಶ್ನೆಯಲ್ಲಿ ಕೊಟ್ಟಿರುವ ದತ್ತಾಂಶಗಳ ಪ್ರಕಾರ ನಾವು ಸಮೀಕರಣಗಳನ್ನು ಬರೆದಿದ್ದೀವಿ. ಈ ಸಮೀಕರಣಗಳನ್ನು ಬಿಡಿಸಿದಾಗ ನಮಗೆ ಎ ಮತ್ತು ಡಿ ಬೆಲೆ ಸಿಗುತ್ತದೆ. ಇದರಿಂದ ನಾವು n ಬೆಲೆ ಕಂಡುಹಿಡಿಯಬಹುದು. 10ನೇ ಪದ ಎ ಪ್ಲಸ್ 9D 3a 2, 3a ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿ. ಎ ಮೈನಸ್ 3a ಮೈನಸ್ 2a ಪ್ಲಸ್ 9D ಈಸ್ ಈಕ್ವಲ್ ಟು 2. ಇದು ಸಮೀಕರಣ 1 ಆಗಿರಲಿ. ಅದೇ ರೀತಿ 8ನೇ ಪದ ಎ ಪ್ಲಸ್ 7D 2a 6, 2a ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿ. ಎ ಮೈನಸ್ 2a ಮೈನಸ್ a 7D ಈಸ್ ಈಕ್ವಲ್ ಟು 6. ಈ ಸಮೀಕರಣವನ್ನು ಗಮನಿಸಿದಾಗ ಎ ಸಹಗುಣಕ -1, ಇಲ್ಲಿ ಎ ಸಹಗುಣಕ -2 ಆಗಿದೆ. ಸೊ ಇದನ್ನು ಸಮ ಮಾಡಲು ನಾವು ಈ ಸಮೀಕರಣವನ್ನು 2ರಿಂದ ಗುಣಿಸಬೇಕಾಗುತ್ತದೆ. -a × 2 -2a, 7 14D, 6 ಗುಣಿಲೆ 2 12. ಇದು ಸಮೀಕರಣ 2 ಆಗಿರಲಿ. ಸಮೀಕರಣ 2ರಿಂದ 1ಅನ್ನು ಕಳೆಯಿರಿ. ಇದು ಸಮೀಕರಣ 1, ಇದು ಸಮೀಕರಣ 2. ಸಮೀಕರಣಗಳನ್ನು ಕಳೆಯಬೇಕಾಗಿದೆ. ಸೊ ಕೆಳಗಿನ ಸಮೀಕರಣದ ಚಿಹ್ನೆಗಳನ್ನು ಬದಲಾಯಿಸಿ. ಇಲ್ಲಿ -a ಪ್ಲಸ್ a ಕ್ಯಾನ್ಸಲ್ ಆಗುತ್ತದೆ. 14 - 9D 5D,
12 ಮೈನಸ್ 2 10. ಡಿ ಇಸ್ ಈಕ್ವಲ್ ಟು 10/5. 5 ಒಂದಲೇ 5, 5 ಎರಡೇ 10. ಡಿ ಬೆಲೆ 2. ಈ ಡಿ ಇಸ್ ಈಕ್ವಲ್ ಟು 2ಅನ್ನು ಸಮೀಕರಣ 1 ಅಥವಾ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ನಮಗೆ ಎ ಬೆಲೆ ಸಿಗುತ್ತದೆ. ಓಕೆ, ಇದು ಸಮೀಕರಣ 1 ಆಗಿದೆ. ಇದರಲ್ಲಿ ಡಿ ಜಾಗದಲ್ಲಿ 2ಅನ್ನು ಆದೇಶಿಸಿ. 9 ಎರಡೇ 18. ಇದನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ -18. 2 -18 -16. ಎ ಇಸ್ ಈಕ್ವಲ್ ಟು -16/-2. ಮೈನಸ್ ಮೈನಸ್ ಕ್ಯಾನ್ಸಲ್. 2 ಒಂದಲೇ 2, 2 ಎಂಟ್ಲೆ 16. ಸೊ ಎ ಬೆಲೆ 8 ಸಿಕ್ಕಿದೆ. ಇವಾಗ ನಾವು ಎ ಬೆಲೆ 8 ಮತ್ತು ಡಿ ಬೆಲೆ 2ಅನ್ನು ಕಂಡುಹಿಡಿದಿದ್ದೀವಿ. ಇದರಿಂದ ನಾವು ಎನ್ ಬೆಲೆ ಕಂಡುಹಿಡಿಬೇಕು. ಸೊ ವಿದ್ಯಾರ್ಥಿಗಳೇ, ಪ್ರಶ್ನೆಯಲ್ಲಿ ಶ್ರೇಣಿಯ ಪದಗಳ ಮೊತ್ತ 540 ಎಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಶ್ರೇಣಿಯ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಉಪಯೋಗಿಸಬೇಕು. ಏನಿದು? Sn = n/2 2a + n-1 × d. ಈ ಸೂತ್ರದಲ್ಲಿ Sn ಬೆಲೆ 540, ಎ ಬೆಲೆ 8, ಡಿ ಬೆಲೆ 2ಅನ್ನು ಆದೇಶಿಸಿ. 2 ಎಂಟ್ಲೆ 16, 2n, 2 ಒಂದಲೇ 2, 2n, 6 - 2 14. ಈ ಎರಡು ಪದಗಳಿಂದ 2ಅನ್ನು ಸಾಮಾನ್ಯವಾಗಿ ತೆಗೆಯಿರಿ. 2 2 ಕ್ಯಾನ್ಸಲ್. n + 7 ನಮಗೆ ಸಿಗುತ್ತದೆ. ಇಲ್ಲಿ ನಾನು ಶಾರ್ಟ್ ಟ್ರಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. 540 ಇದು ಹೀಗೂ ಕೂಡ ಬರೆಯಬಹುದು. 20 × 27 ಅಥವಾ 20 × 20 + 7. ಇದು n × n + 7 ರೂಪದಲ್ಲಿದೆ. ಸೊ ಇದರಿಂದ ನಾವು n ಬೆಲೆ 20 ಬರೆಯಬಹುದು. ಸೊ 540 20 20 + 7. ಸೊ n ಬೆಲೆ 20. ಈ n ಬೆಲೆ ಕಂಡುಹಿಡಿಯಲು ಇದು ಒಂದು ಶಾರ್ಟ್ ಟ್ರಿಕ್ ಆಗಿದೆ. ಬೇರೆ ವಿಧಾನದಲ್ಲಿ ನೀವು ಹೀಗೆ ಬಿಡಿಸಬಹುದು. 540 = n × n² + 7n. ಇದು ವರ್ಗ ಸಮೀಕರಣ ನಿಮಗೆ ಸಿಗುತ್ತದೆ. ಈ ವರ್ಗ ಸಮೀಕರಣವನ್ನು ನೀವು ಬಿಡಿಸಿದಾಗ n ಬೆಲೆ ಇಲ್ಲಿ ಕೂಡ 20 ಬರುತ್ತದೆ. ಇದು ಕೂಡ ಸರಿಯಾದ ವಿಧಾನವಾಗಿದೆ. ನೀವು ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ವಿಧಾನ ಬರೀಬಹುದು. ಸೊ ಇಲ್ಲಿ ನಮಗೆ ಶ್ರೇಣಿಯ ಪದಗಳ ಸಂಖ್ಯೆ 20 ಸಿಕ್ಕಿದೆ. ಇದು ನಮಗೆ ಬೇಕಾಗಿರುವ ಉತ್ತರವಾಗಿದೆ. ಈಗ ನೆಕ್ಸ್ಟ್ 10ನೇ ಪ್ರಶ್ನೆ. ಇದು ಇವತ್ತಿನ ಕ್ಲಾಸಿನ ಕೊನೆಯ ಪ್ರಶ್ನೆ ಆಗಿದೆ. ಇವತ್ತು ನಾವು 5 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ನಂದು ಹಿಂದಿನ ವಿಡಿಯೋ ಕ್ಲಾಸಲ್ಲಿ ಅಲ್ಲಿ ಕೂಡ 5 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಮುಂದಿನ ವಿಡಿಯೋ ಕ್ಲಾಸಲ್ಲಿ ನಾನು ಇದೇ ರೀತಿಯ ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನಿಸುತ್ತೇನೆ. ಈ ವಿಡಿಯೋಗಳನ್ನು ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಓಕೆ ಮಕ್ಕಳೇ, ಸೊ ಬನ್ನಿ 10ನೇ ಪ್ರಶ್ನೆಯನ್ನು ಬಿಡಿಸೋಣ. 10ನೇ ಪ್ರಶ್ನೆ. ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 3:2. ಓಕೆ, ಎ ಮತ್ತು ಡಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತವು 3:2 ಆಗಿದೆ. ಮೊದಲ 26 ಪದಗಳವರೆಗಿನ ಮೊತ್ತವು 1456 ಆಗಿದೆ. 26 ಪದಗಳ ಮೊತ್ತ S26 ಇದು ಎಷ್ಟು? 1456. ಈ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಈ ಶ್ರೇಣಿಯ ಎಷ್ಟನೇ ಪದವು 62 ಆಗಿದೆ. ಈ ಸಮಾಂತರ ಶ್ರೇಣಿಯನ್ನು ನಾವು ಕಂಡುಹಿಡಿಬೇಕು ಹಾಗೂ ಎಷ್ಟನೇ ಪದ 62 ಆಗಿರುತ್ತದೆ ಅಂದರೆ n ಬೆಲೆ ಕಂಡುಹಿಡಿಬೇಕು. ಸೊ ಬನ್ನಿ ಈ ಪ್ರಶ್ನೆಯಲ್ಲಿ ಕೂಡ ಮೊದಲು ನಾವು ಎ ಮತ್ತು ಡಿ ಬೆಲೆ ಕಂಡುಹಿಡಿಯೋಣ. ಸೊ ಪ್ರಶ್ನೆಯ ಪ್ರಕಾರ ಎ ಮತ್ತು ಡಿಯ ಅನುಪಾತ 3:2. ಇದು ಹೀಗೂ ಕೂಡ ಬರೆಯಬಹುದು. ಸೊ ನೆಕ್ಸ್ಟ್ ಹಂತದಲ್ಲಿ ಡಿಯನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡಿ 3d/2. ಎಯ ಬೆಲೆ 3d/2 ಸಿಗುತ್ತದೆ. ಇದು ಸಮೀಕರಣ 1 ಆಗಿರಲಿ. 26 ಪದಗಳ ಮೊತ್ತ 1456. ಈ Sn ಸೂತ್ರವನ್ನು ಬರೆಯಿರಿ. Sn ಬೆಲೆ 1456 ಆದೇಶಿಸಿ. n ಜಾಗದಲ್ಲಿ 26. ಸೊ 26 ಪದಗಳು ಎಂದು ಕೊಟ್ಟಿದ್ದಾರೆ. ಸೊ n ಜಾಗದಲ್ಲಿ 26 ಆದೇಶಿಸಿ. ಸೊ ಎಯ ಬೆಲೆ ಸಮೀಕರಣ 1ರಿಂದ 3d/2 ಆಗಿರುತ್ತದೆ. n ಬೆಲೆ 26, ಇದು ಡಿ. ಇಲ್ಲಿ 2 ಒಂದಲೇ 2, 2 13 26, 2 2 ಕ್ಯಾನ್ಸಲ್. ಇಲ್ಲಿ 13 3d, 26ರಿಂದ 1 ಹೋದರೆ 25d. ಓಕೆ, 3d + 25d 28d. 13ಅನ್ನು ಇದಕ್ಕೆ ಗುಣಿಸಿದಾಗ 377d ನಮಗೆ ಸಿಗುತ್ತದೆ. d = 1456 / 377.
ಇದನ್ನು ನೀವು ಭಾಗಿಸಿದಾಗ ಡಿ ಬೆಲೆ 4 ನಿಮಗೆ ಸಿಗುತ್ತದೆ. ಈ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿ a = 3d/2. ಡಿ ಜಾಗದಲ್ಲಿ 4 ಆದೇಶಿಸಿದಾಗ ಇಲ್ಲಿ 2 × 2 2 × 4 3 2 6. ಸೊ ಇಲ್ಲಿ a ಬೆಲೆ 6, ಡಿ ಬೆಲೆ 4 ಸಿಕ್ಕಿದೆ. ಇದರಿಂದ ನಾವು ಸಮಾಂತರ ಶ್ರೇಣಿ ಈಸಿಯಾಗಿ ಬರೀಬಹುದು. ಇದು ಶ್ರೇಣಿಯ ಮೊದಲನೇ ಪದ 6. ಇದಕ್ಕೆ ಸಾಮಾನ್ಯ ವ್ಯತ್ಯಾಸ ಡಿಯನ್ನು ಪ್ಲಸ್ ಮಾಡಿದರೆ ಇದು 10, 10ಕ್ಕೆ ಮತ್ತು 4ನ್ನು ಡಿಯನ್ನು ಪ್ಲಸ್ ಮಾಡಿದರೆ ಇದು 14. ಇದು ಸಮಾಂತರ ಶ್ರೇಣಿಯಾಗಿದೆ. ಈಗ ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಎನ್ನೇ ಪದ 62 ಆದರೆ ನಾವು ಎನ್ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಇದು an ಸೂತ್ರ. an ಜಾಗದಲ್ಲಿ 62ನ್ನು ಆದೇಶಿಸಿ a ಜಾಗದಲ್ಲಿ 6, ಡಿ ಜಾಗದಲ್ಲಿ 4. 4n - 4, 6 - 4 2, ಇದು 4n. 2ನ್ನು ಲೆಫ್ಟ್ ಸೈಡಿಗೆ ಬಂದರೆ 62 - 2 60 ಆಗುತ್ತದೆ. n = 60/4, 4 1 4, 4 15 60. ಸೊ n ಬೆಲೆ 15 ಆಗಿರುತ್ತದೆ. ಸೊ ಇದು ನಮಗೆ ಬೇಕಾಗಿರುವ ಸಮಾಂತರ ಶ್ರೇಣಿ. ಇದು an 62 ಆದಾಗ n ಬೆಲೆ ಆಗಿರುತ್ತದೆ. ಸೊ ಇದು ನಮಗೆ ಬೇಕಾಗಿರುವ ಉತ್ತರವಾಗಿದೆ.